ಹಾಂ ಹಾಂ ನಮ್ಮ ಹುಡುಗ ಬರ್ತಾರೆ ಅಂದರು. ಸಕಲೇಶ್ಪುರ ನೋಡ್ಬೋದು, ಇನ್ನೊಂದು 10 ಕಿಲೋಮೀಟ್ರ್ ಇದೆ. ಮಳೆ ಲೈಟಾಗಿ ಅಣ್ದಿದೆ ಇವಾಗ ತಾನೆ ಜಸ್ಟು. ಹಿಂಗೆ ಹತ್ಬೇಕಾ ಈಗ? ಯಾಕೆ ಟ್ರೈ ಮಾಡವ ಒಂದ್ಸರಿ? ಹಾಂ ಸ್ನೇಹಿತರೆ, ಸೊ ನೋಡ್ಬೋದು ಇವಾಗ ಒಂದೆರಡು ಟಾಕ ಹಾಕಿದ್ದಾರೆ. ಸೊ ಅದನ್ನು ರಾಡೆಲ್ಲ ಕೊಟ್ಟು ಸ್ವಲ್ಪ ಸ್ಟ್ರಾಂಗಾಗಿ ಓಡಿಸ್ತೀನಿ, ಯಾಕಂದ್ರೆ ಆಫ್ ರೋಡ್ ಬೇರೆ ಮಾಡಬೇಕಲ್ಲ, ಮತ್ತೆ ಕಿತ್ಕೊಂಡ್ರೆ ಕಷ್ಟ ಆಗುತ್ತೆ. ಬಿಚ್ಚಿ ಸುತ್ತ ಹೊಡಿಬೇಕಲ್ಲ, ಹಾಲಂಕಿ ಬರ್ತೀನಿ ಅಂತ ಹೋದರು. ನನ್ನ ಹತ್ರ ಇತ್ತು, ಬಟ್ ಬ್ಯಾಗಲ್ಲಿತ್ತು, ತೊಗೊಂಬಂದಿಲ್ಲ ಇಲ್ಲಿಗೆ ನಾನು. ಇವಾಗ ಒಂದು ಸ್ವಲ್ಪ ಸ್ಟ್ರೆಂತಾಗಿ ಕೂತಿದೆ, ಇನ್ನು ಫುಲ್ ಸ್ಟ್ರೆಂತ್ ಮಾಡಿಸ್ಬೇಕು. ಹಾಲಂಕಿ ಬರ್ತಾ ಇದ್ದಾರೆ. ಇವಾಗ ಕ್ಯಾರಿಯರ್ ಬಿಚ್ಚಿ ಇನ್ನೂ ಒಂದು ರಾಡ್ ಕೊಟ್ಬಿಟ್ಟು ಹೊಡಿತೀರ. ಆಫ್ ರೋಡಿಂಗ್ ಹೋಗ್ಬೇಕು, ಮತ್ತೆ ತಿರ್ಗಾ ಅಲ್ಲೆಲ್ಲ ಹೋದಾಗ ಇದಾಗುತ್ತೆ. ಒಂದು ರಾಡ್ ಕೊಟ್ಬಿಟ್ಟು ಹೊಡಿತೀರಾ, ಇದೇ ಸಾಕಾ? ಹಾಂ, ಅಲ್ಲ ಆಫ್ ರೋಡಿಂಗ್ ಹೋಗ್ಬೇಕು, ತಿರ್ಗಾ ಬಾಕ್ಸ್ ಹಾಕ್ತೀನಲ್ಲ, ವೆಯ್ಟ್ ಇರುತ್ತೆ, ತಿರ್ಗಾ ಆಮೇಲೆ ಮುರ್ಕೊಬಿಟ್ರೆ ಕಷ್ಟ ಅಂತ. 3 ವರ್ಷ ಆಯ್ತು ಇದನ್ನು ಫಿಟ್ ಮಾಡಿ, ಒಂದ್ಸರಿನೂ ಬಿಚ್ಚಿ ಅಲ್ಲ ಅದನ್ನು. ಹಾಂ, ಅದಕ್ಕೆ ಇದು ಮುಗಿಸ್ಬಿಟ್ಟು ಆಮೇಲೆ ಮಾಡೋಣ ಅಂತ. ಚೆನ್ನಾಗಿ ಮಾಡ್ತಾರಾ? ಹಾಂ ಹಾಂ ಹಾಂ, ಇಲ್ಲೇ ಹಂಚ್ಬಿಡ್ತಾರಾ? ಹಾಂ ಹಾಂ. ಹಾಂ ಹಾಂ, ನಮ್ಮ ಹುಡುಗ ಬರ್ತಾರೆ ಅಂದರು. ಹಾಂ, ಮನೇಲಿ ಫೋನ್ ಮಾಡಿ ಹಿಂಗಾಯ್ತು ಅಂದಿದ್ಗೆ ರಿಟರ್ನ್ ಬಂದ್ಬಿಡು ಅಂತವ್ರೆ. ಎಲ್ಲ ಎತ್ಕೊಂಡು ಹೋಗೋಕ್ಕಾದ್ರೂ ಬೇಕಲ್ಲ. ಕಾರ್ ಬೇಡ, ಇದರಿಂದ ನನ್ನ ಬರೋದು ಗ್ಯಾಸು. ಹಾಂ, ಆಕ್ಸಿಜನ್ನು. ಹಾಂ ಹಾಂ, ಇದೆಲ್ಲ ಅದ್ರದ್ದೇನಾ? ಇದೆಲ್ಲ ಮತ್ತೆ ಯೂಸ್ ಆಗಲ್ಲ, ಒಂದ್ಸರಿ ಯೂಸ್ ಆದಮೇಲೆ. ಹಾಂ, ಅಲ್ಲ ರಾಡ್ ಏನಾದ್ರು ಕೊಟ್ಟಿದ್ರೆ ಚೆನ್ನಾಗಿರೋದು ಇರುತ್ತಾ? ಬಾಕ್ಸ್ ಅದು ಒಂದು 20 kg ಇದೆ, ತಿರ್ಗಾ ಕಟ್ಗಿಟ್ಟು ಆಗ್ಬಿಟ್ಟು ಒಂದು ಆಫ್ ರೋಡಿಗೆ ಬೇರೆ ಹೋಗಬೇಕು. 1-2 ಪೀಸ್ ಹಾಕ್ಬಿಟ್ಟು ಹಿಂಗೆ ಇದು ಮಾಡಿದರೆ. ಹಾಂ, ಸೈಡಲ್ಲಿ. ಹಾಂ, ಇಲ್ಲ ಒಳಗಡೆ ಕೊಟ್ಬಿಡಿ, ಈಚೆ ಬೇಡ. ಸೊ ವೆಲ್ಡಿಂಗ್ ಆಯಿತು, ಗ್ಯಾಸ್ ವೆಲ್ಡಿಂಗು. ಸೊ ಬನ್ನಿ ಹೊರಡೋಣ. ಟೈಮ್ ಬಂದು ಆಗಲ್ಲ, 11 ಗಂಟೆ ಆಗಿದೆ. ಬಾಯ್. ಪಾಪ ನಮಗೋಸ್ಕರ ಮಾಡಿಕೊಟ್ರು ಹೆಂಗೋ ಬ್ರೋ ಬಂದು. ಇವಾಗ ಮತ್ತೆ ಬೆಳ್ಳೂರು ಕ್ಲಾಸ್ ಟೋಲು, ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಒಂದು ಚಾರ್ಜಿಂಗ್ ವೈರ್ ಇಲ್ಲ, ಚಾರ್ಜಿಂಗ್ ವೈರ್ ತಗೋಬೇಕು ಎಲ್ಲಾದರೂ ಅಂಗಡೀಲಿ. ಅಡಾಪ್ಟ್ರು ಇಲ್ಲ, ಬ್ಯಾಗಲ್ಲಿದೆ. ಎಷ್ಟಿದೆ ಬ್ರೋ? ಆಲ್ಮೋಸ್ಟ್ ಬೆಳಗ್ಗೆನೇ ಎಲ್ಲ ಹೊರಟುಬಿಟ್ರು ರೈಡರ್ಸು. ನೋಡಿ ಇವಾಗ ಯಾರು ಅಷ್ಟು ಕಾಣಿಸ್ತಾ ಇಲ್ಲ. ನನಗಿನ್ನ ಲೇಟಾಗಿ ಬಂದವರೆಲ್ಲ ಆರಾಮಾಗಿ ಡೆಸ್ಟಿನೇಷನ್ ಸೇರಿರ್ತಾರೆ. ಈಗ ನಮ್ಮ ಬ್ಯಾಡ್ ಲಕ್ ಇವತ್ತೇನು ಮಾಡೋಕ್ಕಾಗಲ್ಲ. ಸೊ ಮುಂದೆ ಏನೂ ಆಗ್ದಿಲ್ದಂಗೆ ಇದ್ರೆ ಸಾಕು. ಎಲ್ಲೋದ್ರ ಅಣ್ಣ?
ಮನೆ ಹತ್ರ ಹೋದ್ರಣ? ಹೌದಾ, ತಗೊಳ್ಳಿ. ಅದೊಂದು ಬಂದು ತಗೊಂಡಿದ್ದೆ ಆವಾಗಲೇ. ಫೋನ್ಪೇ ಮಾಡಲಾ? ಎಷ್ಟದು? ಮಾಡ್ತೀನಿ. ಹೆಂಗೆ ಕಾಣಿಸ್ತಾ ಇದೆ ಲುಕ್ಕು? ಹಂಸಲೆಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗೋಣ. ನೆಕ್ಸ್ಟ್ ಸ್ಟಾಪ್ ಹಾಸನಲ್ಲಿ ನಿಲ್ಸೋಣ ಅಂತ ಸ್ನೇಹಿತರೆ. ನೋಡೋಣ, ಟ್ಯಾಪ್ ಹಾಕು ಸಿಕ್ಕಿದ್ರೆ ಹಾಕ್ಸ್ಬಿಡೋಣ. ನನಗೆ ಯಾಕೋ ಇದ್ರಲ್ಲಿ ಭಯ ಆಗ್ತೈತೆ. ವೆದರ್ ನೋಡಿದ್ರು ಇದರಲ್ಲೇ ಒಂದು ಸ್ವಲ್ಪ ಮಳೆ ಬಂದಿದ್ರಂತ ಇನ್ನೂ ಸಕ್ಕತ್ತಾಗಿರೋದು. ಈ ಕಡೆ ಕೂಲಾಗಿ ಮಾತ್ರ ಇದೆ ವೆದರ್, ಮಳೆ ಇಲ್ಲ. ವೆದರ್ ಮಾತ್ರ ಕೂಲಾಗಿದೆ. ಫಸ್ಟ್ ಟೈಮ್ ನಾನು ಟಾಪ್ ಬಾಕ್ಸ್ ಹಾಕ್ಕೊಂಡು ಹೋಗ್ತಾ ಇರೋದು. ನೋಡಿ, ಕ್ಯಾರಿಯರು ವೆಯ್ಟಿಗೆ ಸುಮಾರು, ಅದು ಆಗಲೇ ಒಂದು 3 ವರ್ಷದಿಂದ ಹಾಕ್ಸಿದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಅದು ಕ್ಯಾರಿಯರು ಕಟ್ಟಾಗಿರೋದು ವೆಯ್ಟಿಗೆ. ಸೊ ಹೊಸ ಕ್ಯಾರಿಯರ್ ಹಾಕ್ಸೋಣ. ಹಾಸನದಲ್ಲಿ ನೋಡೋಣ ಸಿಗುತ್ತೇನೋ, ಸಿಕ್ಕಿದ್ರೆ ಹಾಕ್ಸೋಣ. ಇಲ್ಲಾಂದರೆ ಇದನ್ನೇ ವೆಲ್ಡ್ ಮಾಡಿದ್ದಾರೆ, ಇರುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರವರು ಹೋಗೋರು ಇದ್ದರೆ ಸೊ ಬೆಂಗಳೂರಿಗೆ ಹೋದ್ಮೇಲೆ ಮತ್ತೆ ಹಾಕಿಸ್ಬೇಕಿದನ್ನು. ಯಾಕೆಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇವೆಲ್ಲ ಆಗಬೇಕು. ನನ್ನ ರೈಡಿಂಗಲ್ಲೇ ಫಸ್ಟ್ ಈ ಥರ ಆಗಿರೋದು ಸಮಸ್ಯೆಗಳು. ಇಷ್ಟು ಡಿಲೇ ಆಗಿ ರೈಡ್ ಮಾಡ್ತಾ ಇರೋದು ನಾನು. ನಮ್ಮ ಚಿಕ್ಕಮಂಗ್ಳೂರು ಬಸ್ ನೋಡಿ ಹೆಂಗೆ ಹೋಗ್ತಾ ಇದೆ, ಕಾಮಿಡಿ ಅಲ್ಲ. ಈ ಹಿಂದೆಗಡೆ ಜಾರ್ಸಿ ಬಾಡಿನ ಫುಲ್ ಈ ಕಡೆ ಬಂದಿದೆ, ಮುಂದೆಗಡೆ ಮಾತ್ರ ಆ ಕಡೆ ಎಡ್ಜಲ್ಲಿ ಹೋಗ್ತಾ ಇದೆ. ಏನು ಹೇಳಿ, ಸ್ಟ್ರೈಟ್ ಹೋದರೆ ಇದು ನೋಡಿ ಎಷ್ಟು ಕ್ರಾಸಾಗಿ ಹೋಗ್ತಾಯಿದೆ. ಫ್ರಂಟ್ ವೀಲ್ ಎಲ್ಲ ಇದೆ, ಬ್ಯಾಕ್ ವೀಲ್ ಎಲ್ಲ ಇದೆ. ಈಗ ತಾನೇ ಹಾಸನಿಗೆ ಬಂದ್ವಿ, ಸಕಲೇಶ್ಪುರ ರೂಟ್ಗೆ ಅಟ್ಯಾಚ್ ಆದ್ವಿ. ಸೊ ಈ ರೋಡ್ ಕನ್ಸ್ಟ್ರಕ್ಷನ್ ಆಗ್ತೈತೆ. ಸೊ ಮುಂದೆ ಎಲ್ಲ ಚೆನ್ನಾಗಿದೆ ರೂಟು, ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ನೋಡಿ ಲೆಫ್ಟ್ ಸೈಡೆಲ್ಲ. ರೋಡ್ ಮಾತ್ರ ಆ ಕಡೆ ಸೂಪರಾಗಿದೆ. ಇವಾಗ ಮುಂಚೆ ಬರೋದಕ್ಕೆ ಬೇಜಾರಾಗೋದು, ಇವಾಗ ರೂಟಲ್ಲಿ ಹೋಗೋದಕ್ಕೆ ಬೇಜಾರಾಗಲ್ಲ, ಆ ಥರ ಇದೆ ರೂಟು. ಸೊ ಹಾಸನ ಬಿಡೋವರೆಗೂ ಸ್ವಲ್ಪ ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮುಂದೆ ಎಲ್ಲ ಚೆನ್ನಾಗಿದೆ. ಹೊಸಳ್ಳಿ ಗುಡ್ಡ ಕ್ಲೈಮೇಟ್ ಹೇಗಿದೆ ಗೊತ್ತಿಲ್ಲ, ಬಟ್ ಬಿಸಿಲಂತೂ ಇಲ್ಲ, ಮೋಡ ಮುಚ್ಕೊಂಡಿದೆ. ಮಳೆ ಬಂದರೆ ನಮಗೂ ಖುಷಿ ಆಗುತ್ತೆ. ಸದ್ಯಕ್ಕೆ ಈ ರೂಟಲ್ಲಿ ರೈಡರ್ಗಳು ಓಡಾಡ್ತಾ ಇಲ್ಲ. ಸೊ ಬೇಲೂರು ಆ ರೂಟಲ್ಲಿ ಹೋಗಿರ್ತಾರಲ್ಲ ಆಲ್ಮೋಸ್ಟು. ಸೊ ಬೆಳಗ್ಗೆ ಈ ಕಡೆ ಹೋಗಿರೋರು ಈ ಕಡೆ ಹೋಗಿರ್ತಾರೆ, ಮಂಗಳೂರು ರೂಟು, ಹಾಸನ ಸಕಲೇಶ್ಪುರ ಮೇಲೆ. ಸೂಪರಾಗಿದೆ, ಕಣ್ಣು ಮುಚ್ಕೊಂಡು ಗಾಡಿ ಹೊಡಿಬೋದು, ಆ ಥರ ಇದೆ ರೂಟು. ಹಾಸನ ಸಿಟಿಯಿಂದ ಒಂದು 10 ಕಿಲೋಮೀಟ್ರ್ ಅಷ್ಟೇ. ಹಾಸನ ಎಂಟ್ರಿ ಆದಮೇಲೆ ಸಿಟಿಯಿಂದ ಒಳಗಡೆ ಬಂದರೆ ಒಂದು 5 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಸಿಟಿ ಆಚೆಯಿಂದ ಬರುತ್ತಲ್ಲ ಆ ರೂಟಲ್ಲಿ ಬಂದರೆ ಒಂದು 10 ಕಿಲೋಮೀಟರ್ ಬಿಟ್ಟು. ರೋಡ್ ಸರಿ ಇಲ್ಲ, ಅದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದು ಮುಗಿದೋಯ್ತು ಅಂದರೆ ಚಿಂದಿ ರೂಟ್ ಆಗುತ್ತಿದ್ದು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಆಗಿದೆ ಕೊಟ್ಟಿಗೆಗೆ ಹೋಗಬೇಕು ಅಂತ. ಸೊ ಯಾವುದೋ ಕಾರಣಾಂತರಗಳಿಂದ ಸೊ ಅದು ಇವಾಗ ಹೇಳೋದು ಬೇಡ, ಅದರಿಂದ ಕ್ಯಾನ್ಸಲ್ ಆಯಿತು. ಬಟ್ ಏನಂದರೆ ಫ್ರೆಂಡ್ಸು ಮತ್ತು ನಮ್ಮ ತಮ್ಮ ಎಲ್ಲ ಹೊರಟಿದ್ರು, ಮತ್ತು ಕಾರಣಾಂತರಗಳಿಂದ ಎಲ್ಲರೂ ಕ್ಯಾನ್ಸಲ್ ಆದರು. ನಾನು ಅದಕ್ಕೆ ಚಿಕ್ಕಮಗಳೂರು ಕಡೆ ಮತ್ತು ನಮ್ಮ ಸಕಲೇಶ್ಪುರ 2 ರೌಂಡ್ ಹಾಕೊಬರೋಣ ಅಂತ ಗಾಡಿ ಎತ್ಕೊಬಂದೆ ಸೇಮ್ ಡೇಟಲ್ಲೇ. ಬಟ್ ಬರೋ ರೂಟಲ್ಲಿ ಹೀಗಾಗುತ್ತೆ ಅಂದ್ಕೊಂಡಿರಲಿಲ್ಲ. ಸೋಲೋ ರೈಡ್ ಹೋದಾಗ ಯಾವುದೇ ತೊಂದರೆ ಇಲ್ಲದೆ ಬರ್ತಾಯಿದೆ ಯಾವಾಗಲೂ. ಸೊ ಈ ಟೈಮಲ್ಲಿ ಮಾತ್ರ ಸ್ವಲ್ಪ ಎಡವಟ್ಗಳಾದವು, ಏನು ಮಾಡೋದಕ್ಕಾಗಲ್ಲ ಬಿಡಿ ಸ್ನೇಹಿತರ. ಸೊ ತುಂಬ ದಿನಗಳಾದ್ಮೇಲೆ ಆಗಿದ್ದು, ಯಾರೂ ಬೇಜಾರು ಮಾಡ್ಕೊಬೇಡಿ ಹಾಕಿಲ್ಲ ಅಂತ. ಪರಿಸ್ಥಿತಿಗಳು ಒಂದೇ ಥರ ಇರೋಲ್ಲ, ಮನಸ್ಥಿತಿ ಪರಿಸ್ಥಿತಿಗಳು. ಆದ್ದರಿಂದ ನೋಡಿ ಇವಾಗ ಬಂದಿರೋದು. ಸೊ ಸುಮಾರು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ, ಅನ್ಸಬ್ಸ್ಕ್ರೈಬು. ಸೊ ಯಾರು ಅನ್ಸಬ್ಸ್ಕ್ರೈಬ್ ಆಗಿದ್ದಾರೋ ಸಬ್ಸ್ಕ್ರೈಬ್ ಆಗಿ, ಮತ್ತು ವೀಡಿಯೋಗಳು ಬರ್ತಾ ಇದ್ದಾವೆ. ಸೊ ಮುಂದೆ ಎಲ್ಲಾದರೂ ಒಂದು ಟೀ ಬ್ರೇಕ್ ಹಾಕೊಳ್ಳೋಣ ಸಕಲೇಶ್ಪುರ ಬಂದಮೇಲೆ.
ಸೊ ಸಕಲೇಶ್ಪುರ ನೋಡ್ಬೋದು, ಇನ್ನೊಂದು 10 ಕಿಲೋಮೀಟ್ರ್ ಇದೆ. ಮಳೆ ಲೈಟಾಗಿ ಅಣ್ದಿದೆ ಇವಾಗ ತಾನೆ ಜಸ್ಟು. ಸೊ ನೋಡಿ, ಭೂಮಿ ಎಲ್ಲ ತೇವ ಆಗಿದೆ. ನೋಡ್ಬೋದು ರೋಡೆಲ್ಲ ಎಷ್ಟು ತೇವ ಆಗಿದೆ ಅಂತ. ಸೂಪರಾಗಿದೆ ಮಾತ್ರ, ವೆದರು ಚಿಂದಿ ಆಗಿದೆ. ಆ ಕಡೆ ನೋಡಿದ್ರು ಹೆಂಗಿದೆ ಬೆಟ್ಟದ ಸಾಲು. ಸ್ನೇಹಿತರೆ, ಸ್ಟ್ರೈಟ್ ಹೋದರೆ ಮೂಡಿಗೆರೆ 38 ಕಿಲೋಮೀಟ್ರು. ಸೊ ಇಲ್ಲಿ ಲೆಫ್ಟ್ ತೊಗೊಂಡು ಹೋಗ್ಬೇಕು ನಾವು. ಧರ್ಮಸ್ಥಳ 72, 125 ಮಂಗಳೂರು. ಸಕಲೇಶ್ಪುರ ಕಡೆ ಸ್ವಲ್ಪ ಮಳೆ ಕಮ್ಮಿನೇ ಅನಿಸುತ್ತೆ. ನೋಡಿ ಭೂಮಿ ಎಲ್ಲ ಒಣಗಿದೆ, ಇಲ್ಲ ಅಂದರೆ ಹಸಿಯಾಗಿರೋದು. ಧರ್ಮಸ್ಥಳ ಮತ್ತು ಮಂಗಳೂರು ಕಡೆ. ಸೊ ಹೊಸಳ್ಳಿ ರೂಟು ಇದು. ನೋಡಿ ಹೆಂಗಿದೆ ಮನೆಗಳು. ಇಲ್ಲೆಲ್ಲ ಮಳೆ ಒಯ್ದಿದೆ, ಫುಲ್ಲು ಗ್ರೀನರಿ ಆಗಿರೋದು. ಬಟ್ಟೆಲ್ಲ ಒಣಗಿಬಿಟ್ಟಿದೆ. ಹತ್ತತ್ರ ಬಂದ್ವಿ ಹೊಸಳ್ಳಿ ಗುಡ್ಡಕ್ಕೆ. ಸೊ ಹೊಸಳ್ಳಿ ಗುಡ್ಡದ ವ್ಯೂ ಇನ್ನೇನು ಮುಂದೆ ಓಪನ್ ಆಗುತ್ತೆ ನೋಡಿ ಈಗ. ಅಯ್ಯೋ, ಈ ಕಡೆ ಕವರ್ ಆಗಿದೆ, ಮೋಡದಲ್ಲೇ ತುಂಬಿದೆ ಸ್ನೇಹಿತರೆ ಹೊಸಳ್ಳಿ ಗುಡ್ಡ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಹೊಸಳ್ಳಿ ಗುಡ್ಡ. ಅಲ್ಲಿ ಹೋಗ್ಬೇಕು ನಾವು. ಸೊ ಇಲ್ಲಿ ಯಾವುದೋ ಒಂದು ಗ್ರೀನ್ ಲ್ಯಾಂಡ್ ಇದೆ, ಗಾಡಿ ಎಕ್ಕಿಸ್ಬೋದ ಇದ್ರ ಮೇಲೆ. ಗಾಡಿ ಎಕ್ಸೋಕ್ಕಾಗಲ್ಲ, ಯಾಕೆಂದರೆ ಯಾವ ಕಡೆ 2 ಕಡೆ ರೂಟ್ ಇದೆ. ಗೂಗಲ್ ಏನು ಹೇಳ್ತಾ ಇಲ್ವಲ್ಲ. ಹಿಂಗೇನೆ ಇನ್ನು 5 ಕಿಲೋಮೀಟ್ರ್ ಇದೆ. ಸೊ ಇಲ್ಲೂ ಮೇಲೆ ಫುಲ್ ಗ್ರೀನರಿ ಇದೆ. ಹಳ್ಳ ತೋಡ್ಬಿಟ್ಟಿದ್ದಾರೆ ಹೋಗ್ತಾರೆ ಅಂತ. ಬಿಸಿಲು ನೋಡಿ ಲೈಟಾಗಿ ಹೊಡಿತಾ ಇದೆ. ಇಲ್ಲೆಲ್ಲ ನೆಟ್ವರ್ಕ್ ಇದೆ, ಅದೇ ಖುಷಿ ಒಂಥರ. ವಾ, ಅಲ್ಲಿ ನೋಡಿ ಮೇಲ್ಗಡೆ ಒಂದು ದಾರಿ ಬೇರೆ ಇದೆ. ಆ ಕಡೆ ನೋಡ್ಗುರು ಬಿಸಿಲೇ ಫುಲ್ಲು ಫಾಗಲ್ಲಿ ತುಂಬಿದೆ. ಈ ಸೌಂಡ್ ಇನ್ನೂ ಯಾಕೆ ಬಂದಿಲ್ಲ ಮಲೆನಾಡು ಸೈಡು ಅಂದ್ಕೊಂಡೆ, ಇವಾಗ ಕೇಳಿಸ್ತು ಸ್ವಲ್ಪ. ಮಳೆ ಹೋಗಿದ್ರೆ ಇನ್ನೂ ಸೌಂಡ್ ಬರುತ್ತೆ ಸ್ನೇಹಿತರೆ. ಈ ಸೌಂಡ್ ಕೇಳೋದೇ ಒಂಥರ ಚಂದ. ನೋಡಿ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ. ಸ್ನೇಹಿತರೆ, ಹೊಸಳ್ಳಿ ಅನ್ನೋ ಊರು ನೋಡಿ, ಇದು ಚಿಕ್ಕ ಊರು. ಸೊ ಈ ರೈಟ್ ಎತ್ಕೊಂಡು ಹೋಗ್ಬೇಕು. ರೋಡ್ ಮಿಸ್ ಆಯ್ತಾ ಅಂತ. ಸ್ಲೈಟ್ ರೈಟ್. ಹಿಂಗೆ ಅನಿಸುತ್ತೆ. ಆ್ಯಕ್ಚುಲಿ ಆಫ್ ರೋಡ್ ಕಹಾನಿ ಇವಾಗ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ದೇವರೇ, ಟಾಪ್ ಬಾಕ್ಸ್ ಏನೂ ಆಗ್ದಿಲ್ಲಂಗೆ ನೋಡ್ಕೊಳಪ್ಪ. ಟಾಪ್ ಬಾಕ್ಸ್ ಇಲ್ಲ ಅಂದರೆ ಏನೂ ಭಯ ಇರ್ತಿರಲಿಲ್ಲ ನನಗೆ. ಟಾಪ್ ಬಾಕ್ಸೇ ಭಯ ಆಗಿರೋದು ಈಗ. ಒಳ್ಳೊಳ್ಳೆ ರೂಟ್ ಮಾಡಿದ್ದಾರೆ ಗುರು ಆಫ್ ರೋಡ್ಗೆ. ಮಳೆ ಹೋಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಪರವಾಗಿಲ್ಲ, ಆರಾಮಾಗಿ ಹೋಗ್ಬೋದು. ಮಳೆ ಹೋಗಿದ್ದಕ್ಕೆ ಸ್ವಲ್ಪ ರಿಸ್ಕು. ಏನು ಹೇಳಿ, ಕ್ರೇಜ್ ಅಲ್ವ ಇದು. ಆಫ್ ರೋಡ್ ಫೀಲ್ ಕೊಡ್ತಾ ಇಲ್ಲ, ಯಾಕೆ ಹೇಳಿ. ಮಳೆ ಹೋಗಿದ್ರೇ ಆಫ್ ರೋಡ್ ಫೀಲ್ ಬರೋದು ನಮಗೆ. ಇದೆಲ್ಲ ನಾರ್ಮಲಾಗೆ ಕಾಣಿಸ್ತಾ ಇದೆ ನಮಗೆ. ವಾ, ಈ ಕಡೆ ನೋಡಿದ್ರು ಒಳ್ಳೆ ವ್ಯೂ ಓಪನ್ ಆಯಿತು.
ಸೊ ಮುಂದೆ ಬೈಕರ್ಸ್ ಹೋಗ್ತವ್ರೆ. ಒಂದು ಡ್ಯೂಕು ಸೂಪರ್ ಗುರು, ನೋಡಿ ಹೆಂಗೆ ಕಾಣಿಸ್ತಾ ಇದೆ ವ್ಯೂ, ಕ್ರೇಜಿ. ಏನು ಆನೆ ಬೇರೆ ಚಿತ್ರ ಹಾಕಿದ್ದಾರೆ. ಏನು ಗುರು ಇದು ರೂಟು, ಸ್ವರ್ಗ 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 ಸ್ವರ್ಗ. ಸುಡೂರು ಪ್ರಾದೇಶಿಕ ವಲಯ. ನಮ್ಮ ಅರ್ಜುನ ಕೂಡ ಇಲ್ಲೇ ಇರೋದು ಸಮಾಧಿ. ಆ ಕಡೆ ನೋಡ್ಗುಡು ಸ್ವರ್ಗ ಇದೆ ಹಂಗಿದೆ. ಸೊ ಇಲ್ಲಿಂದ ಮೇಲೆ ಟಿಕೆಟ್ ತೊಗೊಂಡು ಹೋಗ್ಬೇಕಾ ಅಂತ. ಹಿಂಗೆ ಹತ್ಬೇಕಾ ಈಗ? ಯಾಕೆ? ಟ್ರೈ ಮಾಡವ ಒಂದು ಸರಿ.